ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಯಾಕೆ ಅಂತೀರಾ? ಲಕ್ಷ ಲಕ್ಷ ಬೆಲೆ ಬಾಳುವ ಫರ್ನಿಚರ್ ಮೇಲೆ 75% ಡಿಸ್ಕೌಂಟ್ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಿದ ಫರ್ನಿಚರ್ ಮೇಳದಲ್ಲಿ ಲಭ್ಯ. ಒಳ್ಳೆ ಗುಣಮಟ್ಟದ ಫರ್ನಿಚರ್, ಸೋಫಾ, ಮಂಚ, ಅಲಮಾರಿ ವಸ್ತುಗಳು ಅರ್ಧ ಬೆಲೆಯಲ್ಲಿ ನಿಮ್ಮ ಕಲಬುರಗಿ ನಗರದಲ್ಲಿ. ನಮ್ಮಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ. ಈ ಎಲ್ಲಾ ಆಫರ್ಗಳು ಕೆಲವು ದಿನಗಳು ಮಾತ್ರ. 5 ಪೀಸ್ ಇರುವ ಬೆಡ್ರೂಮ್ ಸೆಟ್ ಕೇವಲ 21,500 ರೂಪಾಯಿಗೆ ಮಾತ್ರ ನೀಡ್ತಾ ಇದ್ದಾರೆ. ಈ ಧಮಾಕ ಆಫರ್ ಸೆಪ್ಟೆಂಬರ್ 21ರವರೆಗೆ ಮಾತ್ರ. ಗ್ರಾಹಕರು ಈ ಧಮಾಕ ಆಫರ್ ನ ಲಾಭ ಪಡೆಯಲು ತಪ್ಪದೆ ಭೇಟಿ ನೀಡಿ. ಸ್ಥಳ ಕನ್ನಡ ಭವನ, ಬಾಪುಗೌಡ ದರ್ಶನಾಪುರ ರಂಗಮಂದಿರ, ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್, ಕಲಬುರಗಿ. ಸಮಯ ಬೆಳಗ್ಗೆ 10ರಿಂದ ರಾತ್ರಿ 9 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9767657208. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 99004278
14. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ರಸ್ತೆಯಲ್ಲಿ ಗುಂಡಿಗಳು ತುಂಬಿರುವುದರಿಂದ ವಾಹನ ಸಂಚಾರಕ್ಕೆ ತೊಂದರೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ MG ರಸ್ತೆ ದುರಸ್ತಿಗೆ ಒತ್ತಾಯಿಸಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕಲಬುರಗಿ ಮಹಾನಗರ ಪಾಲಿಕೆ ಹೆಸರಿನಲ್ಲಿ ಬಂದಿರುವ ಸಾವಿರಾರು ಕೋಟಿ ರೂಪಾಯಿ ಹಣ ವ್ಯರ್ಥವಾಗಿದ್ದು ನಗರವನ್ನ ಪ್ರವೇಶಿಸುವ ಮುಖ್ಯ ರಸ್ತೆಯನ್ನೇ ನಿರ್ಲಕ್ಷಿಸಲಾಗಿದೆ. ಗುಂಡಿಗಳಿಂದ ಅಪಘಾತ ಸಂಭವಿಸಿದ್ರೆ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವ ಎಲ್ಲಾ ವಾರ್ಡ್ಗಳ ರಸ್ತೆಗಳಲ್ಲಿ ಬೃಹತ್ ಆಕಾರದ ಗುಂಡೆಗಳು ಇವೆ. ಇದನ್ನ ಸಂಪೂರ್ಣವಾಗಿ ಜನಪ್ರತಿನಿಧಿಗಳು ಜವಾಬ್ದಾರಿ ಮೆರೆಯುತ್ತಿದ್ದಾರೆ. ಇನ್ನು ಅಧಿಕಾರಿಗಳು ಜಾಣ ಕುರುಡು ಪ್ರದರ್ಶಿಸುತ್ತಿದ್ದಾರೆ. ಇದರಿಂದಾಗಿ ದಿನನಿತ್ಯ ಓಡಾಡುವ ವಾಹನ ಸವಾರರ ಸಂಕಷ್ಟ ಹೇಳತೀರದಂತಾಗಿದೆ. ರಸ್ತೆಗಳಲ್ಲಿ ಕಾಣಿಸುತ್ತಿರುವ ದೊಡ್ಡ ದೊಡ್ಡ ಗುಂಡಿಗಳಿಗೆ ಬಿದ್ದು ವಾಹನಗಳು ಹಾಳಾಗುತ್ತಿವೆ, ಕೈಕಾಲುಗಳು ಮುರಿಯುತ್ತಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಹಾನಗರ ಪಾಲಿಕೆ ವ್ಯಾಪ್ತಿಯ ಎಲ್ಲಾ ಗುಂಡಿಗಳು ಹಾಗೂ ರಸ್ತೆ ದುರಸ್ತಿಗೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದರು, ನಗರದ ಶಾಸಕರು, ಮಹಾನಗರ ಪಾಲಿಕೆ ಮುಂದಾಗಬೇಕು. ಇಲ್ಲದೆ ಹೋದಲ್ಲಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ವತಿಯಿಂದ ಮುಂಬರುವ ದಿನದಲ್ಲಿ ತೀವ್ರವಾದ ಹೋರಾಟವನ್ನ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. हमारी मांगे पूरी करो, वरना कुर्सी खाली करो। कलबुर्गी
ಕುಂಡಿನ ನಗರ ಕಲಬುರ್ಗಿ ಕಲಬುರ್ಗಿ कुंडीना रोड एमजी रोड आज वेलफेयर पार्टी ऑफ इंडिया की जानिब से एमजी रोड पे एक प्रोटेस्ट रखा गया है। जो ये गड्ढे हैं गुलबर्गा में, एक गुलबर्गा बोले तो है ना एक तोगरी नाडू बोल के कहा जाता है। आज गुलबर्गा गड्ढों का शहर सिटी ऑफ पैथोल्स हो गया है। हमें तो शर्म आ रही है, इसके लिए हम खड़े हैं। क्या एमएलए एमपी कॉर्पोरेटर्स को शर्म नहीं आ रही? इस ऐसे रोड्स पे फिर रहे हैं वो दिन रोड, क्या भरोसा कर रहे हैं वो लोग? वो एक भरोसा देते हैं कि हम स्वच्छ भारत अभियान करते हैं बोलते हैं, एक तरफ कहते हैं कि हम पूरे बजट इम्प्लीमेंट करेंगे बोलते हैं। कहाँ पे है बजट आपका? 5,000 करोड़ रुपये सालाना बजट KKRDB का कहाँ जाता है, कहाँ खर्च होता है? क्या गड्ढों में खर्च होता है? हम ये मांग करते हैं कि गुलबर्गा में कितने भी रोड्स हैं, कितने भी गड्ढे हैं, उनको मूछे। अगर नहीं मूछेंगे तो हम वो गड्ढों में है ना ला के है ना ये जो झाड़ लगाएंगे। ये यहाँ पे जो भ्रष्ट सरकार आई है जब से खाली वादे कर रही है, कोई डेवलपमेंट का काम नहीं है। गुलबर्गा सिटी में डेवलपमेंट का ज़ीरो है। एक तरफ सीएम सिद्धरामैया साहब जब आके जाते हैं तो थूत पालिश की जाती है पूरे रोड्स की। हम ये गुजारिश करते हैं सिद्धरामैया साहब से कि आपकी जो इम्प्लीमेंट करने का जो बजट है, रोड्स के पैथोल इम्प्लीमेंट करने का जो बजट है, यहाँ पे गुलबर्गा सिटी में सख्त ज़रूरत है उसकी। यहाँ पे आप आकर देखिए, यहाँ पे कंडीशन देखिए। हम मैडम कनीज़ फातिमा से भी ये डिमांड करते हैं, आप गड्ढों का शहर, आपके शहर गड्ढों का शहर हुआ है। आप कहाँ पे जाके देखिए, आप हागरगा रोड पे देखिए, एमजी रोड पे देखिए, बस स्टैंड के पास देखिए, संतराशवाड़ी पे देखिए, आप इस्लामाबाद कॉलोनी देखिए, दरगाह रोड जाके, पूरे गड्ढों का शहर हुआ है। हम ये डिमांड करते हैं कि तुरंत जो जेट सिस्टम है, जो आज सिद्धरामैया ने ऐलान किया था कि जेट सिस्टम के ज़रिए हम रोड बनाएंगे, 3 घंटे में रोड बनती है, यहाँ बहाना दिया जा रहा है। ಎಲೆಕ್ಷನ್ ಬಂದಾಗ ಓಟ್ ಎಷ್ಟು ಇಂಪಾರ್ಟೆಂಟ್, ರೋಡ್ ಬಿ ಅಷ್ಟೇ ಇಂಪಾರ್ಟೆಂಟ್. ಅವ್ರಿಗೆ ಗೆದ್ದ ಮೇಲೆ ಮನೆಗೆ ಹೋಗೋದಲ್ಲ, ಜನಕ್ಕೆ ಕೇರ್ ಬಿ ಮಾಡ್ಬೇಕಷ್ಟೇ. ಯಾರು ಮಾಡ್ತಾ ಇಲ್ಲ. ಮನೆ ಒಳಗೆ ನೀರು ಎಲ್ಲ ಅಕ್ಕಿ ಜೋಳ ಬ್ಯಾಳಿ ಎಲ್ಲಾನೇ ಹಾಳು. ತಗೊಳ್ಳೋದೇ ಒಂದೊಂದು ರೂಮ್ ತೊಗೊಂಡು ದುಡ್ಡು ತಿನ್ನೋದ್ರದ್ದು ಇರ್ತದ. ಅದ್ರಾಗೆ ಮಳೆ ನೀರು ಬಂದ್ಮೇಲೆ ಏನು ಮಾಡೋದು? ಸಣ್ಣ ಸಣ್ಣ ಮಕ್ಕಳಿಗೆ ತೊಗೊಂಡು ಹೊಲಸು ನೀರು. ಯಾರು ಬಂದು ಯಾರು ಏನು ಕೇಳಲೇರಿ. ಬರೀ ಅವ್ರಿಗೆ ಹೇಳಿವಿ ಇವ್ರಿಗೆ ಹೇಳಿವಿ ಅಷ್ಟೇ ಕೇರ್ ಮಾಡ್ತಾರ. ಅವರು ಕೇರ್ ಮಾಡ್ಬೇಕು. ಓಟ್ ಎಷ್ಟು ಇಂಪಾರ್ಟೆಂಟ್ ಹಂಗೆ MG ರೋಡ್ ಬಿ ಅಷ್ಟು ಇಂಪಾರ್ಟೆಂಟ್. ಗಾಡಿ ತೊಗೊಂಡು ಎಷ್ಟು ಜನ ಬೀಳ್ತಾರ ದಿನ ಗೊತ್ತದ ರೀ. ಮಳೆ ಬತ್ತಂದ್ರೆ ಈ MG ರೋಡೇ ಅಲ್ಲ, ಅದು ಅಷ್ಟು ಪ್ರಾಬ್ಲಮ್ ಅದ. ನಾಲಿ ನೀರ್ ಚೀಲ ಗಂಟ್ಲೆ ಕಸ ಹೊತ್ಕೊಂಡ್ ಬರ್ತಾವ. ಇಲ್ಲೇ ಓಡಾಡ್ತಿವ್ರಿ. MG ರೋಡಿಗೆ ಓಡಾಡ್ಬೇಕು. ಮನಿ ಬಿ ಇಲ್ಲೇ ಅದ, ಅಂಗಡಿ ಬಿ ಇಲ್ಲೇ ಅದ. ಎಲ್ಲ ನಮ್ಮ ಮಕ್ಕಳು ಆಯ್ತು, ಮಂದಿ ಮಕ್ಕಳು ಆಯ್ತು, ಜಾಬಿಗೆ ಹೋಗೋರು, ವಯಸ್ಸಾದವರು ಈ ಅಂಗಡಿಗಂತ ಬರ್ತಾರ, ಎದಕ್ಕರ ಬರ್ತಾರ. ಈ ಸಂದರ್ಭದಲ್ಲಿ ಮುಬಿನ್ ಅಹಮದ್, ಸಲೀಂ ಅಹಮದ್, ಸಲೀಂ ಸಗರಿ, ಅಬ್ದುಲ್ ಬಾರಿ, ತಾಜುದ್ದೀನ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಸೆಪ್ಟೆಂಬರ್ 22ರಿಂದ ನಡೆಸುತ್ತಿರುವ ರಾಜ್ಯದ ಎಲ್ಲ ಸಾರ್ವಜನಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಿಂದಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳ ಅಧ್ಯಯನ ಮತ್ತು ನಿಖರವಾದ ಈ ಜಾತಿ ಗಣತಿಯು ಭವಿಷ್ಯದಲ್ಲಿ ನಮ್ಮ ವಿಶ್ವಕರ್ಮ ಜನಾಂಗದ ಜನರ ಉದ್ಧಾರಕ್ಕಾಗಿ ಸರ್ಕಾರದ ನೀತಿ ನಿರೂಪಣೆಗೆ ಆಧಾರವಾಗಿದ್ದು, ವಿಶ್ವಕರ್ಮ ಸಮಾಜದವರು ಜಾತಿ ಕಾಲಂನಲ್ಲಿ ವಿಶ್ವಕರ್ಮ ಸಮಾಜವೆಂದು ಬರೆಸಬೇಕು ಎಂದು ಸಮಾಜದ ಮುಖಂಡರು ಕರೆ ನೀಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈಗಾಗಲೇ ಕರ್ನಾಟಕ ಸರ್ಕಾರದ ಆದೇಶದಂತೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ರಾಜ್ಯದ ಎಲ್ಲಾ ಸಾರ್ವಜನಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯು ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಕೈಗೊಳ್ಳಲಾಗಿದೆ. ಈ ಸಮೀಕ್ಷೆಯು ರಾಜ್ಯದ ಎಲ್ಲಾ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಅಧ್ಯಯನ ನಡೆಸಿ ನೀತಿ ನಿರೂಪಣೆಗೆ ಆಧಾರವಾಗಿರುತ್ತದೆ ಎಂದರು. ವಿಶ್ವಕರ್ಮ ಸಮಾಜದವರು ಜಾತಿ ಕಾಲಂನಲ್ಲಿ ವಿಶ್ವಕರ್ಮ ಸಮಾಜವೆಂದೇ ಬರೆಸಬೇಕು ಎಂದು ಮನವಿ ಮಾಡಿದರು. ಎಲ್ಲ ನನ್ನ ಸಮಸ್ತ ವಿಶ್ವಕರ್ಮ ಸಮಾಜದ ಬಾಂಧವರಲ್ಲಿ ನಾನು ಅರಿಕೆ ಮಾಡ್ಕೋತಾ ಇದ್ದೇನೆ. ಈ ಗಣತಿದಾರರು ನಮ್ಮ ಮನೆ ಬಾಗಿಲಿಗೆ ಬಂದಾಗ ನಾವು ಜಾತಿ ಕಾಲಂ ಸಂಖ್ಯೆ 9 ಜಾತಿಯನ್ನು ನಾವು ವಿಶ್ವಕರ್ಮ ಅಂತ ಬರೆಸ್ತಾ ಇದ್ದೇವೆ. ಕೋಡ್ A-1538 A-1538 ಧರ್ಮ ಹಿಂದೂ ಅಂತ ಬರೆಸ್ತಾ ಇದ್ದೇವೆ. ರಾಷ್ಟ್ರೀಯತೆ ಭಾರತೀಯ ಅಂತ ಬರೆಸುವಂಥ ಒಂದು ವಿಚಾರವನ್ನು ಈ ಮೂಲಕ ನನ್ನೆಲ್ಲ ವಿಶ್ವಕರ್ಮ ಸಮಾಜ ಬಾಂಧವರಿಗೆ ಹೇಳುತ್ತಾ, ಉಪಜಾತಿಯ ಕಾಲಂನಲ್ಲಿ ನಾವು
ನಮ್ಮ ಪಂಚ ಕುಲಕಸಬುಗಳಾದಂಥ ಬಡಿಗ ಆಗಿರ್ಬೋದು, ಅಕ್ಕಸಾಲಿ ಆಗಿರ್ಬೋದು, ಕಮ್ಮಾರ ಆಗಿರ್ಬೋದು, ಕಂಚಗರ ಆಗಿರ್ಬೋದು, ಶಿಲ್ಪಿ ಆಗಿರ್ಬೋದು, ಆಚಾರ್ಯ ಆಗಿರ್ಬೋದು, ಈ ರೀತಿಯಾಗಿ ನಾವು ಮಾಡುವಂಥ ಕಸಬುಗಳನ್ನು ನಾವು ಉಪಜಾತಿಯಲ್ಲಿ ನಮೂದಿಸ್ತಾ ಇರುವಂಥ ವಿಷಯವನ್ನು ಹೇಳುತ್ತಾ ಈ ಒಂದು ವಿಷಯವನ್ನು ನಾವು ಕಡ್ಡಾಯವಾಗಿ ಈ ಬರುವಂಥ ಜನಗಣತಿಯಲ್ಲಿ ನಾವು ನಮೂದಿಸಲು ದಾಖಲಿಸಲು ಕೇಳ್ಕೊಳ್ತೇನೆ. ನಮಸ್ಕಾರ. ನಾನು ಅಶೋಕ್ ಎಸ್ ಪೋದ್ದಾರ್, ಕಲಬುರಗಿ ಮತ್ತು ಬೀದರ್ ಜಿಲ್ಲೆಯ ಅಖಿಲ ಕನ್ನಡ ವಿಶ್ವ ಮಹಾಸಭಾ ಸಂಘಟನೆ ಉಸ್ತುವಾರಿ. ಸರಿ, ಇದು ಹಿಂದುಳಿದ ವರ್ಗಗಳ ಜಾತಿ ಸಮೀಕ್ಷೆ. ಸೊ ಇಲ್ಲಿ ವಿಶೇಷವಾಗಿ ಸರ್ಕಾರ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ವಂಚನೆಯಿಂದ ಒಳಪಟ್ಟಂಥ ಈ ಸಮುದಾಯಕ ಏಳಿಗೆಗಾಗಿ ನಡೀತಾ ಇರುವಂಥ ಈ ಒಂದು ಸಮೀಕ್ಷೆ. ಹಾಗಾಗಿ ಈ ಹಿಂದುಳಿದ ವರ್ಗವನ್ನು ಕೇಂದ್ರವಾಗಿ ಇಟ್ಕೊಂಡಂಥ ಮಾಡುವಂಥ ಈ ಸಮೀಕ್ಷೆಯಲ್ಲಿ ಕಳೆದ ಜನಗಣತಿಯಲ್ಲಿ ನಮ್ಮ ಜನಸಂಖ್ಯೆ ಕೇವಲ 8 ಲಕ್ಷ ಅಂತ ತೋರಿಸ್ತಾ ಇಲ್ಲ. ಹಾಗಾಗಿ ನಮ್ಮ ಜನರ ವಿಶ್ವಕರ್ಮ ಜನಾಂಗದವರ ಜಾಗೃತಿಗಾಗಿ ನಾವು ಈ ಒಂದು ಈ ಪತ್ರಿಕಾಗೋಷ್ಠಿಯನ್ನು ಮಾಡುವ ಮುಖಾಂತರ ನಮ್ಮೆಲ್ಲರನ್ನು ಅವೇರ್ನೆಸ್ ಕೊಡುವಂಥ ನಿಟ್ಟಿನಲ್ಲಿ, ಯಾಕಂದರೆ ನಾವು ಈಗ ಈ ಒಂದು ಜನಸಂಖ್ಯೆ ಆಧಾರದ ಮೇಲೇ ಸರ್ಕಾರದ ನೀತಿಗಳನ್ನು, ಸರ್ಕಾರದ ಸವಲತ್ತುಗಳನ್ನು ಕೊಡುವಂಥ ಇರುವ ಒಂದು ಅಂಶ ಇರೋದರಿಂದ ಅದಕ್ಕೆ ದಯವಿಟ್ಟು ಇದು ಒಂದು ಮುಖ್ಯವಾದಂಥ ಅಂಶ. ಜಾತಿ ಗಣತಿ ಮೇಲೇ, ಜನಸಂಖ್ಯೆ ಆಧಾರದ ಮೇಲೇ ಸರ್ಕಾರದ ರೂಪರೇಷೆಗಳಿರ್ತವೆ. ಹಾಗಾಗಿ ನಾವು ಇದನ್ನು ಒತ್ತು ಕೊಟ್ಟು ಎಲ್ಲ ಜನರನ್ನು ನಾವು ಈ ಅಭಿಯಾನದ ಮುಖಾಂತರ ಕೇಳ್ಕೊಳ್ತಾ ಇದ್ದೇವೆ. ಸರ್ ಇದು ತಮಗೆ ಗೊತ್ತಿರುವ ಹಾಗೆ ಈ ಕೆಳಮಟ್ಟದ ಜನಾಂಗವನ್ನು ಎತ್ತಿ ಹಿಡಿಯೋ ಸಲುವಾಗಿಯೇ ಹಣಕಾಸಿನ ವ್ಯವಸ್ಥೆ ಅಂದರೆ ನಾವು ಸದೃಢ ಆಗಲಿ, ಸಬಲರಾಗಿರೋಂಥದ್ದು ವಿಚಾರ ಇಟ್ಕೊಂಡು ದೇವರಾಜ ಅರಸು ನಿಗಮ ಆಯಿತು. ಹಿಂದುಳಿದ ಎಲ್ಲ ಜಾತಿಗಳನ್ನು ತಗೊಂಡು ಅವರು ದೇವರಾಜ ಅರಸು ನಿಗಮ ಮಾಡಿದರು. ಈ ದೇವರಾಜ ಅರಸು ನಿಗಮದಲ್ಲಿ 109 ಜಾತಿಗಳಿರೋದ್ರಿಂದ ಅಲ್ಲಿ ನಮ್ಮ ಸಿಂಹಪಾಲ ಸಿಗಲಿಲ್ಲ OBCನಲ್ಲಿ. ಹಾಗಾಗಿ ಸನ್ಮಾನ್ಯ KP ನಂಜುಂಡರು ಹೋರಾಟ ಮಾಡೋದ್ರ ಮುಖಾಂತರ ಈ ಒಂದು ದೇವರಾಜ ಅರಸ ನಿಗಮದಿಂದ ವಿಶ್ವಕರ್ಮ ಜನಾಂಗದ ಅಭಿವೃದ್ಧಿ ನಿಗಮ ಅಂತ ಒಂದು ಹೊರಪಡಿಸಿದ್ರು. ಈ ಹೊರಪಡಿಸೋದ್ರ ಜೊತೆಗೆ ಆ ವಿಶ್ವಕರ್ಮ ಏನು ಈ ಪಂಗಡದಲ್ಲಿ ಉಪಪಂಗಡಗಳು 41 ಉಪಪಂಗಡಗಳು, ಆ 41 ಉಪಪಂಗಡಗಳನ್ನು ವಿಶ್ವಕರ್ಮ ಜನಾಂಗವನ್ನು ಕೇಂದ್ರವಾಗಿ ಇಟ್ಕೊಂಡು ಮಾಡಿದಂಥದ್ದು. ಸೊ ಆ ಒಂದು 41 ಉಪಪಂಗಡಗಳು ಸರ್ಕಾರದ ನೀತಿ ಸಮಿತಿಯಲ್ಲಿ, ಸರ್ಕಾರದ ಇದರಲ್ಲಿದೆ. ಹಾಗಾಗಿ 41 ಪಂಗಡಗಳಲ್ಲಿ ಅವ್ರು ಬಂದ್ರೆ ಅಭಿವೃದ್ಧಿ ನಿಗಮದಲ್ಲಿ ಅವ್ರಿಗೆ ಪಾಲು ಸಿಗ್ತದೆ, ಇಲ್ಲ ಅಂತ ವಿಚಾರವನ್ನು ನಾವು ವ್ಯಕ್ತಪಡಿಸ್ತೇವೆ. ಇದಕ್ಕಾಗಿ ನಾವು ಮಾಡಿದಂಥ ಹೋರಾಟ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1945ರಲ್ಲಿ ಹೈದರಾಬಾದ್ಗೆ ತೆರಳುವಾಗ ವಾಡಿ ಪಟ್ಟಣಕ್ಕೆ ಭೇಟಿ ಕೊಟ್ಟಿರುವ ಇತಿಹಾಸ ಹೊಂದಿರುವ ವಾಡಿ ಪಟ್ಟಣಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುದಿನಗಳ ಬೇಡಿಕೆ ಹಾಗೂ ಪುರಸಭೆ ವತಿಯಿಂದ ರೈಲ್ವೆ ನಿಲ್ದಾಣದ ಮುಖ್ಯ ದ್ವಾರಕ್ಕೆ ಭೀಮಸ್ಪರ್ಶ ಭೂಮಿ ಎಂದು ನಾಮಕರಣ ಮಾಡುವಂತೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಅಭಿಷೇಕ್ ಚಕ್ರವರ್ತಿ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿಗೆ 27 ಏಪ್ರಿಲ್ 1945ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಂಬೈಯಿಂದ ಹೈದರಾಬಾದ್ಗೆ ಹೋಗುವ ಸಮಯದಲ್ಲಿ ಆ ಮಧ್ಯದಲ್ಲಿ ಇರುವ ವಾಡಿ ಜಂಕ್ಷನ್ ಪಟ್ಟಣಕ್ಕೆ ಭೇಟಿ ಕೊಟ್ಟು ಒಂದು ದಿನ ವಿಶ್ರಾಂತಿ ಪಡೆದು ಇಲ್ಲಿಯ ಸಾರ್ವಜನಿಕರೊಂದಿಗೆ ಕೆಲವು ಸಮಸ್ಯೆಗಳ ಬಗ್ಗೆ ಚರ್ಚಿಸಿ 28 ಏಪ್ರಿಲ್ 1945ರಂದು ವಾಡಿಯಿಂದ ಹೈದರಾಬಾದ್ಗೆ ತೆರಳಿದ್ರು. ಇದರಿಂದಾಗಿ ಇದೊಂದು ಐತಿಹಾಸಿಕ ಸ್ಥಳವಾಗಿರುವುದರಿಂದ ವಾಡಿ ರೈಲ್ವೆ ನಿಲ್ದಾಣಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರೈಲು ನಿಲ್ದಾಣ ಎಂದು ನಾಮಕರಣ ಮಾಡಬೇಕೆಂದು ಈಗಾಗಲೇ ಸಂಬಂಧಪಟ್ಟ ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಎಂದರು. ವಾಡಿ ಪಟ್ಟಣಕ್ಕೆ ಭೇಟಿ ಕೊಟ್ಟು ಅಲ್ಲಿ ಒಂದು ದಿನದ ವಿಶ್ರಾಂತಿ ಪಡೆದುಕೊಂಡು ನಂತರ ಅಲ್ಲಿನ ಸ್ಥಳೀಯ ಜನರೊಂದಿಗೆ ಸಮಸ್ಯೆಗಳ ಕುರಿತು ಚರ್ಚಿಸಿ ಮತ್ತು ಹೈದರಾಬಾದ್ಗೆ ತೆರಳಿದರು. ಇದರ ವಿಷಯ ಏನು, ಹೈದರಾಬಾದ್ಗೆ ತೆರಳಿದರು. ಇದೊಂದು ಐತಿಹಾಸಿಕ ಸ್ಥಳವಾಗಿದ್ದರಿಂದ ವಾಡಿ ಜಂಕ್ಷನ್ ರೈಲ್ವೆ ನಿಲ್ದಾಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರೈಲು ನಿಲ್ದಾಣ ಎಂದು ನಾಮಕರಣ ಮಾಡಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಸಲ್ಲಿಸಿರುತ್ತೇವೆ. ಅದು ಅಲ್ಲದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಾಡಿ ಜಂಕ್ಷನ್ಗೆ ಪಟ್ಟಣಕ್ಕೆ ಭೇಟಿ ಕೊಟ್ಟಿರುವ ಸಾಕ್ಷಿಗಳು ಕೂಡ ಇವೆ. ಸ್ಥಳೀಯ ಜನರೊಂದಿಗೆ ಭಾವಚಿತ್ರ ಫೋಟೋ ತೆಗೆಸಿಕೊಂಡ ದೃಶ್ಯಗಳು ಇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಾಡಿ ಪಟ್ಟಣಕ್ಕೆ ಭೇಟಿ ಕೊಟ್ಟಿರುವ ವಿಷಯ ಇಡೀ ರಾಷ್ಟ್ರಕ್ಕೆ ಮಾಹಿತಿ. ಆದ್ದರಿಂದ ಭೇಟಿ ಕೊಟ್ಟಿರುವ ನೆನಪಿಗೋಸ್ಕರ ಪುರಸಭೆ ವತಿಯಿಂದ ಮುಖ್ಯ ದ್ವಾರಕ್ಕೆ ಕಮಾನ್ ನಿರ್ಮಾಣ ಮಾಡಿ ಭೀಮಪಾದ ಸ್ಪರ್ಶ ಭೂಮಿ ಎಂದು ನಾಮಕರಣ ಮಾಡಿ ಹೆಸರಿಡಬೇಕೆಂದು
ಸ್ಥಳೀಯ ಸಾರ್ವಜನಿಕರ ಆಸೆಯಾಗಿದ್ದು, ಇದರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟ ಜಿಲ್ಲಾ ಅಧಿಕಾರಿಗಳು ಮತ್ತು ಪುರಸಭೆ ಮುಖ್ಯ ಅಧಿಕಾರಿಗಳಿಗೂ ಅನೇಕ ಬಾರಿ ವಿಷಯದ ಬಗ್ಗೆ ಗಮನಕ್ಕೆ ತಂದರೂ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಇದನ್ನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಉಗ್ರವಾಗಿ ಖಂಡಿಸುತ್ತದೆ. ಈ ವಿಷಯದ ಬಗ್ಗೆ ಒಂದು ವೇಳೆ ವಿಳಂಬವಾದರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಸುದ್ದಿಗೋಷ್ಠಿ ಮುಖಾಂತರ ಮನವಿ ಮಾಡಿಕೊಳ್ಳುತ್ತೇವೆ, ಒತ್ತಾಯಿಸುತ್ತಿದ್ದೇವೆ. ಕಟ್ಟಡ ನಿರ್ಮಾಣ ಗುತ್ತಿಗೆ ಪಡೆದ ಲ್ಯಾಂಡ್ ಆರ್ಮಿ ಕಾಮಗಾರಿ ಗುಣಮಟ್ಟದ ಕಾಯ್ದುಕೊಳ್ಳುವಲ್ಲಿ ವಿಫಲವಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕಾ ಅಧ್ಯಕ್ಷ ಮೌನೇಶ್ ಬಂಕಲ್ಗ ಆರೋಪಿಸಿದರು. ಚಿತ್ತಾಪುರ ತಾಲೂಕಿನ ಬಂಕಲ್ಗ ಗ್ರಾಮದಲ್ಲಿ ನಿರ್ಮಾಣವಾಗುತ್ತಿರುವ ಶಾಲಾ ಕಟ್ಟಡ ಕಾಮಗಾರಿಯನ್ನ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಕಟ್ಟಡ ಕಾಮಗಾರಿಯನ್ನು ನಿಧಾನಗತಿಯಲ್ಲಿ ಮಾಡಲಾಗುತ್ತಿದೆ. ಉಸ್ತುವಾರಿ ನೋಡಿಕೊಳ್ಳಬೇಕಾದ ಅಧಿಕಾರಿಗಳು ಚಕಾರ ಬೆತ್ತರದೆ ಇರುವುದನ್ನ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಕಟ್ಟಡವಿಲ್ಲದೆ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಬಿಸಿಲು ಗಾಳಿ ಲೆಕ್ಕಿಸದೆ ಅಂಗಳದಲ್ಲಿ ಕುಳಿತು ಶಿಕ್ಷಕರು ಮಾಡುವ ಪಾಠವನ್ನ ಮಕ್ಕಳು ಕೇಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಮಳೆ ಬಂದ್ರೆ ಇರುವ ಒಂದೇ ಪ್ರಾಂಶುಪಾಲರ ಕೋಣೆಯಲ್ಲಿ ಕುಳಿತುಕೊಳ್ಳಬೇಕಾಗಿದೆ. ಆದ್ದರಿಂದ ಈ ಕೂಡಲೇ ಕಟ್ಟಡ ಕಾಮಗಾರಿ ಪೂರ್ಣಗೊಳಿಸಿ ಮಕ್ಕಳ ಶಿಕ್ಷಣಕ್ಕೆ ಅನುಕೂಲ ಮಾಡಬೇಕೆಂದು ಅವರು ಆಗ್ರಹಿಸಿದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಬಂಕಲಯ್ಯ ಗ್ರಾಮದ ಸರ್ಕಾರಿ ಹಿರಿಯರ ಪ್ರಾಥಮಿಕ ಶಾಲೆ. ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಸುಮಾರು 2 ವರ್ಷಗಳ ಹಿಂದೆ ಈ ಒಂದು ಕಟ್ಟಡ ಕಾಮಗಾರಿ ಪ್ರಾರಂಭ ಮಾಡಿದರು. ಅನುದಾನ ನೋಡಿದರೆ KKRDB ಅಂತ ಹೇಳಿದರೆ, ಆದರೆ ಇದನ್ನು ಲ್ಯಾಂಡ್ ಆರ್ಮಿ ಅಧಿಕಾರಿಗಳು ವಹಿಸಿಕೊಂಡು ಕೆಲಸ ಪ್ರಾರಂಭ ಮಾಡಿ 2 ವರ್ಷ ಆದರೂ ಕೂಡ ಇದು ಅರ್ಧದಲ್ಲಿ ನಿಂತಿದೆ. ನೋಡ್ಬೋದಕ್ಕಾಗಲ್ಲ. 2 ವರ್ಷ ಆದರೂ ಕೂಡ ಲೆಂಟಲ್ ಲೆವೆಲ್ಗೆ ಇದು ಸ್ಥಗಿತ ಮಾಡಿ ಮಕ್ಕಳ ಒಂದು ಭವಿಷ್ಯದ ಜೊತೆ ಆಟ ಆಡ್ತಾ ಇದ್ದಾರೆ. ಯಾಕಂದರೆ ಇದು ಇಷ್ಟಾದ್ರೂ ಕೂಡ ಇದು ಸಂಪೂರ್ಣ ಕಳಪೆ ಮಟ್ಟದ ಕಾಮಗಾರಿ. ಸ್ವಲ್ಪ ಕೂಡ ಸಿಮೆಂಟ್ ಆಗಲಿ ಮರಳಾಗಲಿ ಎಸ್ಟಿಮೇಟ್ ಪಕ್ಕನೇ ಒಟ್ಟು ಮಾಡದೆ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನಿಸಬೇಕು. ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು ಶಿಕ್ಷಣ ಕ್ಷೇತ್ರಕ್ಕೆ ಬಹಳ ಒತ್ತು ನೀಡುತ್ತಾ ಇದ್ದಾರೆ. ಆದರೆ ತಮ್ಮ ತವರು ಕ್ಷೇತ್ರದಲ್ಲೇ ತಮ್ಮ ತವರಿನಲ್ಲೇ ಒಂದು ಸಣ್ಣ ಗ್ರಾಮದಲ್ಲಿ ಈ ಒಂದು ಮಕ್ಕಳ ಭವಿಷ್ಯದ ಮೇಲೆ ಪರಿಣಾಮ ಬೀರತಕ್ಕಂಥ ಕೆಲಸ ಆದ್ರೂ ಕೂಡ ತಾವು ಗಮನ ಹರಿಸಬೇಕು. ಯಾಕಂದ್ರೆ ಇದು ಸಂಪೂರ್ಣ ಒಂದು ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಅನಿಸ್ತಾ ಇದೆ. ಯಾಕಂದರೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ಯಾಕಂದರೆ ಅವರು ಶೈಕ್ಷಣಿಕ ಕ್ಷೇತ್ರಕ್ಕೆ ಭಾಳ ಒತ್ತು ಕೊಡ್ತಾರೆ. ಆದರೂ ದಯವಿಟ್ಟು ತಾವು ಇದರ ಕಡೆ ಒಂದು ಗಮನ ಹರಿಸಿ ಮುಂದಿನ ದಿನಗಳಲ್ಲಿ ಒಂದು ಕಟ್ಟಡ ಬೇಗನೆ ಮುಗಿಸಿ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಯಾಕಂದರೆ ನಾವು ಇವಾಗ ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿದ್ರೆ ಕೂಡ ನಮ್ಗೆ ಬಿಲ್ಡಿಂಗ್ ಗಟ್ಟಿಯಾಗಕ್ಕೆ ಸಂಬಂಧಪಡ್ತದೆ. ಆದರೆ ನಾವು SLCಯಲ್ಲಿ ಮಕ್ಕಳು ನಮ್ಮ ಈಗ ಹೈದರಾಬಾದ್ ಕರ್ನಾಟಕದಲ್ಲಿ ನಮ್ಗೆ SLCಯಲ್ಲಿ ನಾವು ಒಟ್ಟು ತಳಮಟ್ಟದಾಗಿದ್ದೀವಿ. ಇದಕ್ಕೆ ಕಾರಣ ಅಂತಂದರೆ ನಮ್ಮ ಪ್ರೈಮರಿ ಕ್ಷೇತ್ರದಲ್ಲಿ ಮಕ್ಕಳಿಗೆ ಒಂದು ಗುಣಮಟ್ಟದ ಬಿಲ್ಡಿಂಗ್ ಇದ್ದರೆ ಶಿಕ್ಷಕರಿಗೆ ಕೂಡ ಪಾಠ ಮಾಡಲು ಅನುಕೂಲ ಆಗ್ತದೆ. ದಯವಿಟ್ಟು ಇದನ್ನು ವಿಶೇಷವಾಗಿ ಗಮನದಲ್ಲಿಟ್ಟುಕೊಂಡು ಮಕ್ಕಳಿಗೆ ಸಹಕರಿಸಬೇಕಾಗಿ ವಿನಂತಿ ಮಾಡಿಕೊಡ್ತೀನಿ. ಈ ವರ್ಷ ತುಂಬ ಮಳೆ ಬರ್ತಾ ಇದೆ. ಅದರಿಂದ ಮಕ್ಕಳ ಜೊತೆ ಕೂಡ ಶಿಕ್ಷಕರುಗಳು ಭಾಳ ತೊಂದರೆ ಆಗ್ತದೆ. ಯಾಕಂದರೆ ಮಕ್ಕಳಿಗೂ ಮತ್ತು ಶಿಕ್ಷಕರಿಗೂ ಇರೋದು ಒಂದೇ ರೂಮ್, ಸ್ಟಾಫ್ ರೂಮ್. ಟೀಚರ್ ಕೊಡ್ಲಕ್ಕೂ ಕೂಡ ಅಲ್ಲಿ ಜಾಗ ಇಲ್ಲ. ಅದೇ ರೀತಿ ಮಕ್ಕಳನ್ನ ಅವ್ರು ಹೆಂಗೆ ರಕ್ಷಣೆ ಮಾಡಬೇಕು ಮತ್ತು ಯಾವ ರೀತಿ ಪಾಠ ಮಾಡಬೇಕು, ಶಿಕ್ಷಕರುಗಳು ಕೂಡ ಭಾಳ ತೊಂದರೆ ಆಗ್ತದೆ. ಅದಕ್ಕೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗಿರ್ಬೋದು ಇದು ಗಮನ ಇಟ್ಟುಕೊಟ್ಟು ಇದು ಭಾಳ ಬೇಗನೆ ಒಂದು ಬಿಲ್ಡಿಂಗ್ ಕಾಮಗಾರಿ ಮುಗಿಸ್ಕೊಟ್ಟು ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ. ಮಳೆ ಬಂದಾಗ ಅವ್ರಿಗೆ ಎಲ್ಲಿ ಕೂಡಕ್ಕೆ ಜಾಗ ಇಲ್ಲ, ಒಂದೇ ಬಿಲ್ಡಿಂಗ್ ಅದ, ಟೀಚರ್ನೂ ಅಲ್ಲೇ ಮಕ್ಕಳನ್ನ ಅಲ್ಲೇ. ಯಾಕಂದರೆ ಕೂಡಕ್ಕೆ ಎಲ್ಲಿ ಜಾಗನೇ ಇಲ್ಲ, ರಕ್ಷಣೆ ಮಾಡಲಿಕ್ಕೆ. ಕಾಳಿಕಾದೇವಿ ದೇವಸ್ಥಾನದ AV ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ನಡೆದ ಅಖಿಲ ಕರ್ನಾಟಕ ತಾಲೂಕಾ ಮಟ್ಟದ ವಿಶ್ವಕರ್ಮ ಪೂಜಾ ಮಹೋತ್ಸವ ಹಾಗೂ ಸಮಾವೇಶ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಶ್ರೀಮಾನ್ಯಪ್ರ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು, ಶಿವಲಿಂಗೇಶ್ವರ ವಿರಕ್ತ ಮಠ ಮಾದನಹಿಪ್ಪರ್ಗ ಮತ್ತು ನಾಗಮೂರ್ತಿ ಮಹಾಸ್ವಾಮಿಗಳು, ಏಕದಂಡಗಿ ಮಠ ಯಾದಗಿರಿ ಸಮಾಜದ ತಾಲೂಕಾಧ್ಯಕ್ಷ ಬಸವರಾಜ್ ವಿಶ್ವಕರ್ಮ ಮತ್ತು ವೇದಿಕೆ ಮೇಲಿದ್ದ ಗಣ್ಯ ವ್ಯಕ್ತಿಗಳು ದೀಪಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಇದೇ ವೇಳೆಯಲ್ಲಿ KMF ಅಧ್ಯಕ್ಷರಾದ RK ಪಾಟೀಲ್ ಅವರಿಗೆ ಸಹಕಾರ ರತ್ನ ಪ್ರಶಸ್ತಿ ಪ್ರದಾನದೊಂದಿಗೆ ವಿಶೇಷವಾಗಿ ಸನ್ಮಾನ ಮಾಡಲಾಯಿತು. ಪ್ರತಿಗಳು ಈ ಪುಸ್ತಕಗಳನ್ನು ಬಾಬುರಾವ್ ಸುತಾರ್ ಅವರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ KMF ಅಧ್ಯಕ್ಷರಾದ RK ಪಾಟೀಲ್ ಮಾತನಾಡಿದರು. ಮತ್ತು ಪಲ್ಲಕ್ಕಿ ಉತ್ಸವದಲ್ಲಿ ಕೂಡ ನಾವು ಬಂದಿದ್ದೀವಿ. ಕಾಳಿಕಾದೇವಿ ಪಲ್ಲಕ್ಕಿ ಉತ್ಸವದಲ್ಲಿ ಎಲ್ಲಾ ಸಮುದಾಯಗಳು ಸಂಘಟನೆ ಆಗ್ತಾ ಇತ್ತು. ಆದ್ರೆ ವಿಶ್ವಕರ್ಮದಲ್ಲಿ ಸಂಘಟನೆ ಇರಲಿಲ್ಲ. ಯಾಕಂದ್ರೆ ಹಳ್ಳಿಯಲ್ಲಿದ್ದಂತ ಜನರೇ ನಮ್ಮ ಜೊತೆ ಜಾಸ್ತಿ ಇರ್ತಿದ್ರು.
ಸಿಟಿಯಲ್ಲಿ ಇದ್ದಂತ ಜನನೇ ಒಂದ್ ಕಡೆ ಇದ್ರು, ಹಳ್ಳಿಯಾಗಿದ್ದಂತ ವಿಶ್ವಕರ್ಮದವರೇ ಎಲ್ಲ ಕಡೆ ದೂರ ಇದ್ರು. ಆದ್ರೆ ಈ ಸಂಘಟನೆಯಿಂದ ಎಲ್ಲರೂ ಒಂದ್ ಕಡೆ ಸೇರಿ ನಮ್ಮ ಸಮಾಜದಲ್ಲಿ ಸಂಘಟನೆ ಯಾವ ರೀತಿ ಆಗ್ಬೇಕು, ಮಕ್ಕಳ ವಿದ್ಯಾಭ್ಯಾಸ ಯಾವ ರೀತಿ ಆಗ್ಬೇಕು, ನಾವು ಕೂಡ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ನಮ್ಮ ಸಮುದಾಯ ಕೂಡ ಇದೆ ಅನ್ನೋದು ಗುರುತು ಸಲುವಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನ ಸಾಕ್ಷಿ ಆಗ್ತದೆ ಅನ್ನೋದನ್ನ ನಾವು ಹೇಳಲು ಇಚ್ಛೆ ಪಡ್ತೀವಿ. ದೇವಿ ದೇವರ ಏನು ತಾವೆಲ್ಲ ಏನು ಆಶೆ ಇಟ್ಕೊಂಡಿದ್ದೀರಿ, ಆಳಂದ್ ಸಿಟಿಯಲ್ಲಿ ಒಂದು ಒಳ್ಳೆಯ ಕಟ್ಟಡ ಆಗ್ಬೇಕಂತ ಹೇಳಿ, ಅದಕ್ಕೆ ಹೋದ್ಸರಿ ನಾವು 4,90,000 ರೂಪಾಯಿ ಶಾಸಕರ BR ಪಾಟೀಲ್ ಅನುದಾನದಲ್ಲಿ ನಾವು ಇಟ್ಟಿದ್ದೀವಿ. ಅದಕ್ಕೆ ಇನ್ನೂ ಕಡಿಮೆ ಬೀಳ್ತದ, ಇನ್ನೂ 10 ಲಕ್ಷ ರೂಪಾಯಿ ಶಾಸಕರ ಅನುದಾನದಲ್ಲಿ ನಾನು ಕಟ್ಟಡ ನಿರ್ಮಾಣಕ್ಕಾಗಿ ಶಾಸಕರಿಗೆ ಹೇಳಿ ಕೊಡ್ತೀವಿ ಅಂತ ಇವತ್ತಿನ ಈ ವೇದಿಕೆ ಹೇಳಿ. ಈ ಸಂದರ್ಭದಲ್ಲಿ ಸರ್ವಾಧ್ಯಕ್ಷತೆಯ ಶೈಲ ಸುತ್ತಾರ್, ಉದ್ಯಮಿದಾರರು ಗುರುಶರಣ ಪಾಟೀಲ್, ಶ್ರೀ ಸಿದ್ದಮಲ್ಲ ಶಿವಾಚಾರ್ಯರು, ಸಂಸ್ಥಾನ ಹಿರೇಮಠ ತಡ್ಕಲ್, ಉಸ್ತುವಾರಿ ಕಲಬುರಗಿ ಬಿದ್ದರ್ನ ಅಶೋಕ್ ಪೊದ್ದಾರ್, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ವೈಶಾಲಿ ಎಸ್ ಪೊದ್ದಾರ್, ಉದ್ಯಮಿ ಶ್ರೀ ಶೈಲ್ ಸುತ್ತಾರ್, ಪುರಸಭೆ ಸದಸ್ಯ ಕಲ್ಯಾಣಿ, ನಿವೃತ್ತ PSI ಚಂದ್ರಕಾಂತ್ ಸೋನಾರ್, ನ್ಯಾಯವಾದಿ ಉದಯ್ ಕುಮಾರ್, ಕಾಳಿಕಾದೇವಿ ಟ್ರಸ್ಟ್ ಅಧ್ಯಕ್ಷ ಮಹಾದೇವ್ ಕೆ ಪೊದ್ದಾರ್ ಸೇರಿದಂತೆ ವಿಶ್ವಕರ್ಮ ಸಮಾಜದ ಬಾಂಧವರು ಮತ್ತು ವಿವಿಧ ಮಠದ ಮಠಾಧೀಶರು, ರಾಜಕೀಯ ಮುಖಂಡರು ಪಾಲ್ಗೊಂಡಿದ್ದರು. ಪ್ರಭುಗೌಡ ಆನ್ ಸ್ಪೋರ್ಟ್ ನ್ಯೂಸ್, ಆಳಂದ್. ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಹತ್ಯೆಗಳ ಆರೋಪದ ಕುರಿತು ತನಿಖೆ ಮಾಡಲೆಂದೇ ನಾವು SIT ರಚನೆ ಮಾಡಿದ್ದು, ನಾವು ಅವರ ಪರ ಇವರ ಪರ ಇಲ್ಲ, ನಾವು ಸತ್ಯದ ಪರ ಇದ್ದೇವೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಮಂಗಳೂರಿನ TMA ಪೈ ಕನ್ವೆನ್ಷನಲ್ ಸೆಂಟರ್ನಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಲುವಾಗಿ ಆಗಮಿಸಿದ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ SIT ತನಿಖೆ ಕುರಿತಂತೆ ಪ್ರತಿಕ್ರಿಯೆ ನೀಡಿದರು. ಈ ಪ್ರಕರಣವನ್ನ ತನಿಖೆ ಮಾಡಲು SIT ಮಾಡಿದ್ದು ನಾವೇ ಅಲ್ಲವೇ? ಹಿಂದಿನ ಸರ್ಕಾರ ಇತ್ತಲ್ಲ, ಅವರು ಯಾಕೆ ಮಾಡಿಲ್ಲ? ಬಿಜೆಪಿಯವರು ಧರ್ಮಸ್ಥಳ ಚಲೋ ಮಾಡಿದ್ದು ಧರ್ಮಾಧಿಕಾರಿಯವರ ಮರ್ಯಾದೆ ಉಳಿಸಲೆಂದೇ ತಾನೆ ವೇದಿಕೆ ಹತ್ತಿ ಧರ್ಮಾಧಿಕಾರಿ ಪರ ವಹಿಸಿದ್ರು. ವೇದಿಕೆ ಇಳಿದು ಸೌಜನ್ಯ ಮನೆಗೆ ಹೋಗಿದ್ರಲ್ಲ, ಆಗ ಯಾರ ಪರವಾಗಿ ಹೋಗಿದ್ದು? ಅಲ್ಲಿ ಸೌಜನ್ಯ ಸಂಬಂಧಿಕರು ಯಾರ ಹೆಸರು ಉಲ್ಲೇಖಿಸಿದ್ದು? ಅದೇ ಬಿಜೆಪಿ ನಾಯಕರು ಮಾಧ್ಯಮದ ಎದುರು ಬಂದು ಸೌಜನ್ಯ ಹೋರಾಟದಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ಹೋಗಬೇಕಾದ್ರೆ ಅವರ ಬೆನ್ನೆಲುಬಾಗಿ ನಿಲ್ಲುತ್ತೇವೆ ಅನ್ನುತ್ತಾರೆ. ಈ ರೀತಿಯಾಗಿ ವೇದಿಕೆ ಇಳಿದಾಗ ವಿರುದ್ಧ, ಹತ್ತಿದಾಗ ಧರ್ಮಾಧಿಕಾರಿ ಪರ ಏನಿದು ನಾಟಕ ಮಾಡುತ್ತಿದ್ದಾರೆ ಬಿಜೆಪಿಯವರು. ಎರಡೆರಡು ದೋಣಿಯಲ್ಲಿ ಕಾಲಿಟ್ಟು ಹೋಗುವ ಬಿಜೆಪಿಯವರನ್ನು ಬಿಟ್ಟು ನಮ್ಮಲ್ಲಿ ಪ್ರಶ್ನೆ ಕೇಳಿದ್ರೆ ಏನು ಪ್ರಯೋಜನ ಎಂದು ತರಾಟೆಗೆ ತೆಗೆದುಕೊಂಡರು. ಒಂದು ಯಾರನ್ನ ಗಡಿ ಪಾರ್ ಮಾಡಬೇಕಾದ್ರೆ ಸರ್ಕಾರದ ಮನ್ಸು ಬಂದಂಗೆ ನಾವು ಮಾಡ್ಲಿಕ್ಕೆ ಆಗೋದು. ಅದಕ್ಕೆ ಕೆಲವು ಕ್ರೈಟೀರಿಯಾ ಇರ್ತದೆ, ಕೋರ್ಟಿಗೆ ಹೋಗ್ತಾರೆ, ಅಲ್ಲಿ ಕೂಡ ಏನು ಚರ್ಚೆ ಆದಮೇಲೆ ಮಾಡಿರ್ತಾರೆ. ಕಾರಣಗಳು ಕೊಡಲಾರ್ದೆ ನಾವು ಗಡಿ ಪಾರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದನೇದು ನೋಡಿ, SIT ಮಾಡಿದ್ಯಾರು? ನಾವೇ ಅಲ್ವಾ? ಹಿಂದಿನ ಸರ್ಕಾರಗಳಲ್ಲಿ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಿಲ್ಲ? ನೀವು ಯಾರು ಮಾಡ್ತಾ ಇದ್ದೀರಾ ಅವರಿಗೆ ಕೇಳ್ತಾ ಇದ್ದೀರಾ. ವಿ ಆರ್ ವೆರಿ ಕ್ಲಿಯರ್ ಆನ್ ಅವರ್ ಸ್ಟ್ಯಾಂಡ್. ನಾವು ಅವ್ರ ಪರನೂ ಇಲ್ಲ, ಇವ್ರ ಪರನೂ ಇಲ್ಲ, ಸತ್ಯದ ಪರವಾಗಿದ್ದೇವೆ. ಈಗ BJಪಿಯವರು, ನೀವು ಹೇಳಿ, ನಿಮ್ಗೆ ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತು, ಸ್ಥಳೀಯ ಎಲ್ಲ ನೀವು ಮಾಧ್ಯಮ ಸ್ನೇಹಿತರಿದ್ದೀರಾ. ಧರ್ಮಸ್ಥಳ ಚಲೋ ಯಾರಿಗೋಸ್ಕರ ಮಾಡಿದ್ದು? BJಪಿ ಮಠದಗೋಸ್ಕರ, ಕರೆಕ್ಟಾ? ಧರ್ಮಾಧಿಕಾರಿಯ ಏನೋ ಮರ್ಯಾದೆ ಉಳಿಸ್ಲಿಕ್ಕೆ. ವೇದಿಕೆ ಹತ್ತಿದಾಗ ಧರ್ಮಾಧಿಕಾರಿ ಪರವಾಗಿ, ವೇದಿಕೆ ಇಳಿದಾಗ ಸೌಜನ್ಯ ಅವ್ರ ಮನೆಗೆ ಹೋಗಿದ್ರಲ್ಲ, ಯಾರ ಪರವಾಗಿ ಹೋಗಿದ್ರು ಅವರು? ಅಲ್ಲಿ ಸೌಜನ್ಯ ಅವರ ಸಂಬಂಧಿಕರು ಯಾರ ಹೆಸರು ಉಲ್ಲೇಖಿಸಿದ್ರು? ಅವಾಗ ಯಾರ ಪರವಾಗಿ? ಮತ್ತೆ ಅದೇ ನಮ್ಮ BJಪಿ ನಾಯಕರು ಬಂದು ತಮ್ಮ ಮುಂದೆ ಏನು ಹೇಳ್ತಾರೆ? ಸೌಜನ್ಯ ಹೋರಾಟದಲ್ಲಿ ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗಬೇಕಾದ್ರೆ ನಾವು ಅವ್ರ ಬೆನ್ನೆಲುವಾಗಿ ನಿಲ್ತೀವಿ ಅಂತ. ವೇದಿಕೆ ಇಳಿದ ಮೇಲೆ ವಿರುದ್ಧ, ಹತ್ತಿದಾಗ ಪರನ. ಏನು ನಾಟಕ ನಡೆಸಿದಾರ್ರಿ? ಎರಡೆರಡು ದೋಣಿನಲ್ಲಿ ಕಾಲಿಟ್ಕೊಂಡು BJಪಿಯವ್ರು ಹೋಗ್ತಾರೆ. ಅವ್ರಿಗೆ ಕೇಳೋದು ಬಿಟ್ಟು ನಾವು ಯಾರು SIT ರಚನೆ ಮಾಡಿದ್ದೀವಿ, ಯಾರು ಸತ್ಯವನ್ನು ಹೊರಗೆ ತರಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ವಿ, ಅದ್ರ ಬಗ್ಗೆ ಅನುಮಾನ ಪಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ತಿಮ್ಮಾರೆಡ್ಡಿ ಅಂತ ವ್ಯಕ್ತಿ ಇರ್ಬೋದು, ಗಿರೀಶ್ ಮಟ್ಟಣ್ಣ ಅವ್ರು ಇರ್ಬೋದು, ಯಾರೇ ಇರ್ಬೋದು, ಇವರೆಲ್ಲ ಯಾವ ಗರಡಿನಲ್ಲಿ ಬೆಳೆದಿದ್ರಿ? ಯಾವ ಗರಡಿನಲ್ಲಿ ಬೆಳೆದಿದ್ರು? ಕಾಂಗ್ರೆಸ್ನವರ, ಸೇವಾದಳದವರ, ಸಂಘ ಪರಿವಾರದವರು, BJಪಿಯವರು. ಗಿರೀಶ್ ಮಟ್ಟಣ್ಣವರು BJಪಿ ಅಧಿಕೃತವಾದಂಥ ಕ್ಯಾಂಡಿಡೇಟ್ ಸರ್. ಗುರುಮಿಟ್ಕಲ್ನಲ್ಲಿ BJಪಿ B.Farm ತಗೊಂಡಿದ್ದಾರೆ. ಏನೋ ಎಲ್ಲೋ ಬಂದು ವಿಧಾನಸೌಧಕ್ಕೆ ಬಾಂಬ್ ಹಚ್ಚಿದ ತಕ್ಷಣವೇ ಭಗತ್ ಸಿಂಗಿಗೆ ಹೋಲಿಕೆ ಮಾಡಿಬಿಟ್ಟು BJಪಿ ಯುವ ಮೋರ್ಚಾ ಮಾಡಿದ್ದು ಕಾಂಗ್ರೆಸ್ ಅವರ, ಏನು BJಪಿಯವರ? ಸೊ ಇವರೆಲ್ಲನೂ ಅದೇ ಗರಡಿಯಲ್ಲಿ ಬೆಳೆದಿರೋದು. ನಾನು ಹೇಳ್ದಂಗೆ
ಇದು RSS ವರ್ಸಸ್ RSS. ದಯವಿಟ್ಟು RSS ಜಗಳಗಳನ್ನು ತಂದು ಸರ್ಕಾರಕ್ಕೆ ಹಚ್ಚಬೇಡಿ. ವಿ ಆರ್ ನಾಟ್ ಇಂಟ್ರೆಸ್ಟೆಡ್. ಸರ್, ಧರ್ಮಸ್ಥಳ ಪ್ರಕರಣದ ನೀವು ಇಷ್ಟು ದಿವಸಗಳದ್ದು SIT ಇನ್ವೆಸ್ಟಿಗೇಷನ್ ನೋಡ್ತಾ ಇದ್ದೀರಿ, ತಾವು ಏನು ಹೇಳ್ತೀರಿ ಸರ್ ಈಗ? ನೋಡಿ, ಸಿ ಹೌ ಕ್ಯಾನ್ ಐ ಟಾಕ್ ಆನ್ ಬಿಹಾಫ್ ಆಫ್ ದ ಇನ್ವೆಸ್ಟಿಗೇಟರ್ಸ್? ನನಗೆ ಮಾಹಿತಿ ಕೊಡಿ, ನಾನು ಓದ್ಬಿಟ್ಟು ತಮಗೆ ತಿಳಿಸ್ಬೋದು. ಇನ್ವೆಸ್ಟಿಗೇಷನ್ ಈಸ್ ಅಂಡರ್ ಪ್ರೋಸೆಸ್. ಅದರಲ್ಲಿ ಏನು ಬಂದಿದೆ ಏನಿಲ್ಲ ಅಂತ ಯಾರಿಗೂ ಗೊತ್ತಿಲ್ಲ. BJP ಅವ್ರಿಗೆ ಗೊತ್ತಿದ್ರೆ ಸಂತೋಷ. ಏನು ಗೊತ್ತಾಯ್ತು? ಎಲ್ಲಿ ಷಡ್ಯಂತ್ರ ಅಂದರೆ ಏನು ಹೇಳಿ ಷಡ್ಯಂತ್ರ? ಈ ಷಡ್ಯಂತ್ರ ಅಂದರೆ ಈ ಎಲ್ಲ ಕಾರಣಗಳು ಕೊಡಬೇಕಲ್ಲ ನಮಗೆ. ಏನಾದರೂ ಹೇಳ್ತಾರೆ ಸುಮ್ಮನೆ ಕುಂತಲ್ಲೇ ಷಡ್ಯಂತ್ರ ಅಂದರೆ ಷಡ್ಯಂತ್ರ ಏನು ಅಂದರೆ BJP ಏನು ಹೇಳ್ತಾರೆ? ನಮ್ಮ ಸರ್ಕಾರ ಸದಾ ರೈತರ ಕಾಳಜಿ ವಹಿಸಲಿದ್ದು ಆದಷ್ಟು ಬೇಗ ರೈತರಿಗೆ ಸೂಕ್ತ ಹೆಚ್ಚಿನ ಪರಿಹಾರ ಕಲ್ಪಿಸಲಾಗುವುದು ಎಂದು ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಹೇಳಿದರು. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಜೋಳದಡಗಿ ಶಿವನೂರು ಗ್ರಾಮದ ಬೆಳೆಹಾನಿ ಪ್ರದೇಶಕ್ಕೆ ಭೇಟಿ ನೀಡಿ ಬೆಳೆಹಾನಿ ವೀಕ್ಷಣೆ ಮಾಡಿದರು. ಮೊದಲು ಜೋಳದಡಿಗೆ ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ಭೇಟಿ ನೀಡಿ ಬೆಳೆಹಾನಿ ಪರಿಶೀಲನೆ ಮಾಡಿದರು. ತನ್ನ 4 ಎಕರೆ ಭತ್ತದ ಹಾನಿಯಾದ ಬಗ್ಗೆ ರೈತ ದೇವೇಂದ್ರಪ್ಪ ಪೂಜಾರಿ ತಮ್ಮ ನೋವನ್ನು ತೋಡಿಕೊಂಡರು. ಅದೇ ರೀತಿ ರೈತ ಮಹಿಳೆ ಲಕ್ಷ್ಮಿ ಭೀಮಾ ನದಿಯಿಂದ ಹಾನಿಯಾದ ಬಗ್ಗೆ ಶಾಸಕರ ಮುಂದೆ ಕಷ್ಟ ತೋಡಿಕೊಂಡರು. ನಂತರ ಶಿವನೂರು ಗ್ರಾಮಕ್ಕೆ ಭೇಟಿ ನೀಡಿದ ಶಾಸಕರು ಭತ್ತ ಹಾಗೂ ಹತ್ತಿ ಬೆಳೆ ಪರಿಶೀಲನೆ ಮಾಡಿದರು. ಶಿವನೂರು ಗ್ರಾಮವು ಭೀಮಾ ನದಿ ಪ್ರವಾಹ ಪೀಡಿತ ಗ್ರಾಮದಲ್ಲಿ ಕೈಗೊಂಡ ಕ್ರಮದ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಈ ವೇಳೆಯಲ್ಲಿ ರೈತ ಹಂಪಯ್ಯ ಮಾತನಾಡಿ, ನಾವು ಬೆಳೆದ ಭತ್ತ ಹಾಗೂ ಹತ್ತಿ ಬೆಳೆಯು ಈಗ ನದಿ ನೀರು ಪಾಲಾಗಿದೆ. ಕಳೆದ ವರ್ಷ ಪರಿಹಾರ ಕಡಿಮೆ ಬಂದಿತ್ತು. ಈ ಬಾರಿಯೂ ಹೆಚ್ಚಿನ ಹಣ ನೀಡಬೇಕೆಂದು ಮನವಿ ಮಾಡಿದರು. ಇನ್ನು ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಅವರು ಮಾತನಾಡಿ, ನಾವು ನಿಮ್ಮ ಕಷ್ಟಗಳನ್ನ ಕೇಳಲು ಬಂದಿದ್ದೇವೆ ಎಂದು ತಿಳಿಸಿದರು. ಅಲ್ಲಮ್ಮ ಎಷ್ಟು ಎಕರೆ ನಿಂದು? 4 ಎಕರೆ. ನಮ್ಮ ಅಣ್ಣವ್ರದ್ದು 3 ಚೀಲ ಬೆಳೆ ನೋಡಿ 4 ಚೀಲ 10 ಚೀಲ ಕೊಡ್ತಾರ. ಅವ್ರನ್ನು ಇದು ಮಾಡ್ತಾರೆ ಸರ್, ಫುಲ್ ಸರ್. ಮತ್ತೆ ಜಾಸ್ತಿ ಸರ್. ಸಿಕ್ಕಿನ ಕಾಲದಾಗ ಮಳೆ ಬರಲಿ ಅಂತ ನಾವು ಸಪ್ತ ಭಜನೆ ಮಾಡ್ತಿದ್ವಿ. ನಾವು ಇರೋದು 2 ಎಕರೆ 1 ಎಕರೆ ಹೊಲದವ್ರು. ನಾವು ಎಲ್ಲಿ ಬರ್ಬೇಕು? 4-5 ಜನ ಮಕ್ಕಳು. ನಮ್ಮ ಪರಿಸ್ಥಿತಿ ಗಂಭೀರ. ಬೆಂಗಳೂರು ಪುನಃ ದುಡಿಯಕ್ಕೆ ಹೋಗ್ಯಾರ ಕೆಲವು ಮಂದಿ. ಇದ್ರಾಗ ಇಲ್ಲ ಒಬ್ಬರಿಬ್ಬರು ಮನೆ ಹಿಡ್ಕೊಂಡ್ಕೆ 1 ಎಕರೆ 2 ಎಕರೆ ಹೊಲ ಮಾಡ್ಬೇಕಲ್ಲ ಸರ್. ನಾವು ಮಾಡ್ಕೊಂತೀವಿ. ಇನ್ನೂ ಸ್ಟಾರ್ಟ್ ಆಗಿ ಕಂಟಿನ್ಯೂ ಆಗಿ ಮಳೆ ಬರೋ ಸಲುವಾಗಿ ನೀರಿನ ಪ್ರವಾಹ ಹೆಚ್ಚಿಗಾಗಿ ಈ ಭೀಮಾ ನದಿ ತೀರದಲ್ಲಿ ಸುಮಾರು ವಡಗೇರಿ ಮತ್ತು ಯಾದಗಿರಿ ಮತ್ತು ಶಾಪುರ್ ನನ್ನ ಮತಕ್ಷೇತ್ರದಲ್ಲಿ ಸುಮಾರು 20 ರಿಂದ 25 ಹಳ್ಳಿಗಳು ಪ್ರವಾಹ ಪೀಡಿತವಾಗಿ ಜಾಸ್ತಿ ಬಂದ ಸಲುವಾಗಿ ಮತ್ತು ಕವಳೆ ಮತ್ತು ಹತ್ತಿ ಏನಾಗಿದೆ ನೀರಾವರಿ ಭೀಮಾ ನದಿ ತೀರದೆಲ್ಲ ಭಾಳಷ್ಟು ಲಾಸ್ ಆಗಿದೆ. ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಅವರು ಈಗಾಗಲೇ ಎಕರೆಗೆ 3 ಚೀಲದಿಂದ 4 ಚೀಲ DAP ಯೂರಿಯಾ ಎಲ್ಲ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ. ಅವರಿಗೆ ಆತಂಕವಾಗಿದೆ. ಮತ್ತು ಈಗ ಮಳೆ ಬಂದರೆ ನಮ್ಗೆ ಹೆಚ್ಚಿಗೆಪ್ಪ ಅಂತಂದರೆ ಮಹಾರಾಷ್ಟ್ರದಲ್ಲಿ 3,500 ಲಕ್ಷ ಕ್ಯೂಬಿಕ್ಸ್ ನೀರು ಬಿಟ್ಟ ಸಲುವಾಗಿ ಇವತ್ತಿನಲ್ಲಿ ಹೆಚ್ಚಿನ ನೀರು ಬರ್ತಾ ಇದೆ. ಮತ್ತು ಈಗ 1 ವಾರದಿಂದ ಮಳೆ ಸಹಿತ ಕಂಟಿನ್ಯೂ ಬರೋ ಸಲುವಾಗಿ ನೀರು ಹೆಚ್ಚಿಗೆ ಆಗ್ತಾ ಇದೆ. ಮತ್ತು ಈಗ ಇಷ್ಟಾದ್ರೆ ಪರವಾಗಿಲ್ಲ, ನಮ್ಮ ಮುಂದೆ ಹೆಚ್ಚಿಗೆ ಮತ್ತೆ ಮಹಾರಾಷ್ಟ್ರದಲ್ಲಿ ನೀರು ಬಿಟ್ಟರೆ ನಮ್ಮ ಇಲ್ಲಿ ಶಿವನೂರು ಗ್ರಾಮದವರು ಮೊದಲು ಹೋದಂಗೆ ಇಲ್ಲೇ ಬೆಂಡೆಯಂಬಳಿ ಒಂದು ಮುರಾರಿ ಸ್ಕೂಲ್ನಲ್ಲಿ ಅವರಿಗೆಲ್ಲ ಬರ ಇದ್ರದ್ದು ಗಂಜಿ ಕೇಂದ್ರವನ್ನು ಮೊದಲು ಮಾಡಿದ್ದಾರೆ. ಈಗಲೂ ಮಾಡ್ತಾರೆ ಸರ್ಕಾರ. ಈಗಾಗಲೇ ಸರ್ಕಾರ ಮುಂಜಾಗ್ರತೆ ಕ್ರಮವಾಗಿ ಈಗೆಲ್ಲ ಮಾಡಿದ್ದಾರೆ. ಮುಂದೆ ಮಳೆ ಬಂದು ಹೆಚ್ಚಿಗೆ ಆಯ್ತು, ಈ ಊರು ಬುಡೋ ಪರಿಸ್ಥಿತಿ ಬಂತಂದ್ರೆ ಮತ್ತೆ ಅವರಿಗೆ ಗಂಜಿ ಕೇಂದ್ರ ಶಿಫ್ಟ್ ಮಾಡ್ತಾರೆ. ಮೊದಲು ಹೋಗಿದ್ದಾರೆ ಅವ್ರ ಊರು. ಪರಿಷ್ಕೃತ ಕನಿಷ್ಠ ವೇತನವನ್ನ ಕೂಡಲೇ ಜಾರಿಗೊಳಿಸಿ ಹಾಗೂ ಜಿಲ್ಲಾ ಮಟ್ಟದ ಕಾರ್ಮಿಕರ ವಿವಿಧೋದ್ದೇಶ ಸಹಕಾರ ಸಂಘವನ್ನು ರಚಿಸುವುದು ಸೇರಿದಂತೆ ಹಾಸ್ಟೆಲ್ ಕಾರ್ಮಿಕರ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘದಿಂದ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ವತಿಯಿಂದ ಪ್ರತಿಭಟನೆ ನಡೆಸಿ ಹೊರಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಿ ಕಾರ್ಮಿಕರ ಸೇವೆಯನ್ನು ಕಾಯಂ ಮಾಡಿ ಅಲ್ಲಿಯವರೆಗೂ ಇಲಾಖೆಯಿಂದಲೇ ನೇರವಾಗಿ ವೇತನ ಪಾವತಿಸಿ ಮತ್ತು ಸೇವಾ ಭದ್ರತೆ ಒದಗಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದರು. ಕಚೇರಿ ಎದುರುಗಡೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಯ ಮುಖ್ಯ ಬೇಡಿಕೆ ಏನಪ್ಪ ಅಂತಂದ್ರೆ, ರಾಜ್ಯ ಸರ್ಕಾರ ಏನು ಕನಿಷ್ಠ ವೇತನ
ಅಧಿಸೂಚನೆ ಹೊರಡಿಸಿದೆ. ಆ ಕನಿಷ್ಠ ವೇತನ ಅಧಿಸೂಚನೆ ಇನ್ನೂ ಕೂಡ ಆದೇಶ ಆಗಿಲ್ಲ. ಅದು ತಕ್ಷಣದಿಂದಲೇ ಆದೇಶ ಮಾಡಿ ಜಾರಿ ಮಾಡಬೇಕಂತ ಹೇಳ್ಬಿಟ್ಟು ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಆ ಒಂದು ಆದೇಶದ ಪ್ರಕಾರ ನಮ್ಮ ಹಾಸ್ಟೆಲ್ ವರ್ಕರ್ಗೆ ಕನಿಷ್ಠ 21,000 ರೂಪಾಯಿ ವೇತನ ಮಂಜೂರಾಗ್ತದೆ. ಹಾಗಾಗಿ ಆ ಒಂದು ಆದೇಶನ ಜಾರಿ ಮಾಡಬೇಕು. ಅದ್ರ ಜೊತೆಯಲ್ಲಿ ಈ NGOಗಳನ್ನು ಕಾಂಟ್ರಾಕ್ಟ್ಗಳನ್ನು ದೂರ ಇಡುವ ಸಂಬಂಧ, ಅವರ ಒಂದು ಅನ್ಯಾಯದಿಂದ ಮುಕ್ತಿ ಮಾಡುವ ಸಂಬಂಧ ಏನು ರಾಜ್ಯ ಸರ್ಕಾರ ಸಹಕಾರ ಸಂಘನ ರಚನೆ ಮಾಡುವಂಥ ಒಂದು ನಿರ್ಣಯ ತಗೊಂಡಿದೆ. ಆ ಸಹಕಾರ ಸಂಘ ಏನಪ್ಪ ಅಂದರೆ ಇಲ್ಲಿವರೆಗೂ ಕೂಡ ರಚನೆ ಆಗಿಲ್ಲ. DC ಅವರ ಸಮ್ಮುಖದಲ್ಲಿ DC ಅವರು ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಮತ್ತು CEO ಅದಕ್ಕೆ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಾರೆ. ಇಂಥ ಒಂದು ಸಹಕಾರ ಸಂಘವನ್ನು ರಚನೆ ಮಾಡಿ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ಹೊರಗುತ್ತಿಗೆ ಕಾರ್ಮಿಕರು ಅದಕ್ಕೆ ಸದಸ್ಯರಾಗಿರ್ತಾರೆ. ಆ ಒಂದು ಸಹಕಾರ ಸಂಘದಿಂದ ಇವ್ರದ್ದು ವೇತನ ಆಗಿರಲಿ, PF ಆಗಿರಲಿ, ES ಆಗಿರಲಿ ಅದನ್ನು ವಿತರಣೆ ಮಾಡಬೇಕಂತ ಹೇಳ್ಬಿಟ್ಟು ಏನು ಸರ್ಕಾರ ಆದೇಶ ಮಾಡಿದೆ. ಆ ಆದೇಶ ಇಲ್ಲಿವರೆಗೂ ಕೂಡ ಯಾವ ಜಿಲ್ಲೆಯಲ್ಲಿ ಕೂಡ ಇವತ್ತು ಅದು ನೆರವೇರೋದಿಲ್ಲ. ಯಾಕಂತಂದರೆ ಇದರಲ್ಲಿ ಸರ್ಕಾರದ ಆಸಕ್ತಿ ಏನಿದೆ ಅಥವಾ ಕಾಂಟ್ರಾಕ್ಟ್ಗಳ ಆಸಕ್ತಿ ಏನಿದೆ ಅಥವಾ ಮಿನಿಸ್ಟ್ರುಗಳ ಆಸಕ್ತಿ ಏನಿದೆ ಎಂಬುದು ನಮಗೆ ಅರ್ಥ ಆಗ್ತಾ ಇಲ್ಲ. ಆದೇಶ ಆಗಿ ಇಷ್ಟು ತಿಂಗಳುಗಳಾದರೂ ಕೂಡ ಅದನ್ನು ಅವರು ಜಾರಿಗೆ ತರ್ತಾ ಇಲ್ಲ. ಕೆಲವು ಜಿಲ್ಲೆಗಳಲ್ಲಿ ಸಹಕಾರ ಸಂಘ ರಚನೆ ಮಾಡಬೇಕಂತೇಳಿ DC ಅವರ ನೇತೃತ್ವದಲ್ಲಿ ಮೀಟಿಂಗ್ಗಳಾಗಿದೆ, ಸಭೆಗಳನ್ನು ಕರೆದಿದ್ದಾರೆ, ಶೇರ್ ಅಮೌಂಟ್ ಕೂಡ ತೊಗೊಂಡಿದ್ದಾರೆ. 1,000 ರೂಪಾಯಿ ಕಾರ್ಮಿಕರಿಂದ ಶೇರ್ ಅಮೌಂಟ್ ಕೂಡ ತೊಗೊಂಡಿದ್ದಾರೆ. ಆದರೆ ಅಲ್ಲಿ ಕೂಡ ಈ ಒಂದು ಕೆಲಸ ಇನ್ನೂ ಪೂರ್ಣ ಆಗಿಲ್ಲ. ಹಾಗಾಗಿ ನಮ್ಮ ಇವತ್ತಿನ ಪ್ರತಿಭಟನೆಯ ಮುಖ್ಯ ಬೇಡಿಕೆ ಏನಪ್ಪ ಅಂತಂದರೆ ಆದಷ್ಟು ಬೇಗನೆ ಸಹಕಾರ ಸಂಘವನ್ನು ರಚನೆ ಮಾಡಿ ಆ ಸಹಕಾರ ಸಂಘದ ಮೂಲಕ ವೇತನವನ್ನು ಪಾವತಿ ಮಾಡಬೇಕಂತ ನಾವು ಇವತ್ತು ಕೇಳ್ಕೊತಾ ಇದ್ದೀವಿ. ಸೊ ಇದ್ರ ಜೊತೆಯಲ್ಲಿ ಏನಪ್ಪ ಅಂತಂದರೆ ಕಾರ್ಮಿಕರಿಗೆ ಏನು ಅನ್ಯಾಯ ನಡೀತಾ ಇದೆ, ಏನು ಶೋಷಣೆ ನಡೀತಾ ಇದೆ, ದಬ್ಬಾಳಿಕೆ ನಡೀತಾ ಇದೆ, ಅವ್ರೇನಪ್ಪ ಅಂತಂದರೆ ಕನಿಷ್ಠ 8 ಗಂಟೆ ಮಾತ್ರ ದುಡಿಮೆ ಮಾಡಬೇಕು. ಆದರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಅವರು ದುಡಿತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರ ಜೊತೆಯಲ್ಲಿ ಅವರಿಗೆ ಒಂದು ವಾರದ ರಜೆ ಇಲ್ಲ, ಮತ್ತು PF ESI ಕಟ್ಟಾದರೂ ಕೂಡ ಅವರಿಗೆ ESI ಸವಲತ್ತು ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ. ಯಾಕಂತಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಕೇವಲ ನಮ್ಮ ಸಿಟಿನಲ್ಲಿ ಮಾತ್ರ ESI ಆಸ್ಪತ್ರೆ ಇದೆ, ಬೇರೆ ಎಲ್ಲಿ ಕೂಡ ಆಸ್ಪತ್ರೆಗಳಿಲ್ಲ. ಹಾಗಾಗಿ ಎಲ್ಲ ತಾಲೂಕಾ ಕೇಂದ್ರಗಳಲ್ಲಿ ಮತ್ತು ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳು ESI ದವಾಖಾನೆಯನ್ನು ಪ್ರಾರಂಭ ಮಾಡಬೇಕಂತ ಹೇಳ್ಬಿಟ್ಟು ನಾವು ಇವತ್ತು ಪ್ರತಿಭಟನೆ ಮೂಲಕ ಆಗ್ರಹಿಸ್ತಾ ಇದ್ದೀವಿ. ನನ್ನ ಹೆಸರು ರಾಘವೇಂದ್ರ MG, ಜಿಲ್ಲಾಧ್ಯಕ್ಷರು ವಸತಿ ಕಾರ್ಮಿಕ ಸಂಘ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆಬೋಸ್ಗ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್,
ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555.